ಬಿಗ್ ಬಾಸ್ ಅಲ್ಲಿ ಇವಾಗ 6 ಜನ ಫೈನಲಿಸ್ಟ್ ಇದ್ದಾರೆ. ಸೊ ಎಲ್ಲರೂ ಕಪ್ ಗೆಲ್ಲೋದಕ್ಕೆ ಡಿಸರ್ವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಎಲ್ಲರ ಮೇಲೂ ಕೂಡ ಒಂದೊಂದು ಅಲಿಗೇಷನ್ಸ್ ಇದೆ ಹೊರಗಡೆ ಇರೋ ಜನಗಳಿಂದ. ಸೊ ನಾನು ಒಬ್ಬೊಬ್ಬರ ಮೇಲಿರೋ ಆ ಒಂದೊಂದು ಅಲಿಗೇಷನ್ಸ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಅವರ ಫ್ಯಾನ್ಸ್ಗಳು ಮಾತ್ರ ಕ್ಲಾರಿಫಿಕೇಶನ್ನ ಕೊಡಿ, ಹಾಗೆ ಮಿಕ್ತವರೆಲ್ಲ ಓದಿ. ಸೊ ನೋಡುವ ಯಾವ ಥರ ಕ್ಲಾರಿಫಿಕೇಶನ್ ಕೊಡ್ತಾರೆ. ಹಾಗೆ ಆ ಕ್ಲಾರಿಫಿಕೇಶನ್ಗೆ ಯಾರಾದರೂ ಉತ್ತರ ಕೊಡೋರಿದ್ರು ಕಮೆಂಟ್ ಬಾಕ್ಸಲ್ಲಿ ಅವ್ರಿಗೆ ಉತ್ತರನ ತಿಳಿಸ್ಬೋದು. ಏನು ನಾನು ಕೇಳ್ಕೊಂಡ ಮಾಡ್ತೀರಾ, ನಮ್ಮ ಇಷ್ಟ ನಾವೇನೋ ಮಾಡ್ಕೊತೀನಿ, ನೀನು ಹೇಳೋದು ಹೇಳು ಗುರು ಅಂತೀರಾ. ಸೊ ಪ್ರತಾಪ್ ಅವ್ರನ್ನ ಫಸ್ಟು ತಗೊಳ್ಳೋದಾದರೆ, ಪ್ರತಾಪ್ ಅವರು ಹಿಂದೆ ಗೊತ್ತು ಅವರು ಎಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ, ಯಾವ್ಯಾವ ಥರ ವಿಚಾರದಲ್ಲಿ ಏನನ್ನ ಹೇಳಿದ್ದಾರೆ, ಸೊ ಯಾವ ಥರ ಜನಗಳನ್ನೆಲ್ಲ ಮಂಕು ಮಾಡಿದರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಬಿಗ್ ಬಾಸ್ನ ವಿನ್ ಆದರೆ ಜನಗಳಿಗೆ, ಹೊರಗಿರೋ ಯುವಕರಿಗೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ನಾವೇನೇ ತಪ್ಪು ಮಾಡಿದ್ರು ಹತ್ಕೊಂಡು ಗೋಗರ್ದ್ಬಿಟ್ರೆ ಜನ ಕ್ಷಮಿಸ್ಬಿಡ್ತಾರೆ, ನಾವು ನೆಕ್ಸ್ಟ್ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡು ಅವ್ರು ಏನು ಬೇಕಾದ್ರೂ ತಪ್ಪನ್ನ ಮಾಡ್ತಾರೆ. ಸೊ ಹಂಗಾಗಿ ಪ್ರತಾಪ್ ಅವರು ಬಿಗ್ ಬಾಸ್ನ ವಿನ್ ಆಗಬಾರ್ದು ಅಂತ ಒಂದಷ್ಟು ಜನಗಳ ಒಪಿನಿಯನ್ ಇದೆ. ಇದ್ರ ಬಗ್ಗೆ ಅವರ ಅಭಿಮಾನಿಗಳಾದಂತಹ ನೀವು ಪ್ರತಾಪ್ ವಿನ್ ಆಗಲೇಬೇಕು ಅಂತ ಇರೋರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಮೆಂಟ್ ಬಾಕ್ಸ್ ನಿಮ್ಮದೇ.